ದಲಿತರ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ದಲಿತರ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ದಲಿತರ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ಡೌನ್ 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 ಡೌನ್. ಬೇಕೇ ಬೇಕು, ಬೇಕೇ ಬೇಕು. ಇವ್ರ ಮನಸ್ಥಿತಿಗಳು ನೋಡಿದರೆ ದಯಮಾಡಿ ಹೋಮ ಮಾಡಿದ್ದಾರೆ. ಪಾಪ ಅವರು ಶುದ್ಧೀಕರಣ ಆಗಲಂತ ಮಾಡಿದ್ದಾರೆ. ನಾನು ಅವ್ರಿಗೆ ಮನವಿ ಮಾಡ್ತೀನಿ, ಬಿ ಜೆ ಪಿ ಮತ್ತು ಅವ್ರ RSS ಮಿತ್ರ ಸಂಘಟನೆಗಳಿಗೆ, ದಯಮಾಡಿ ಹೋಮ ಮಾಡಿ, ಭಾಳ ದೊಡ್ಡ ದೊಡ್ಡ ಹೋಮ ಮಾಡಿ, ಎಲ್ಲ ಕಡೆಗೆ ಮಾಡಿ, ದೇಶ ತುಂಬ ಮಾಡಿ. ಏನಕ್ಕೆ ಮಾಡ್ಬೇಕು ಗೊತ್ತಾ? ಈ ಅಮಿತ್ ಶಾ ಮತ್ತು ನಮ್ಮ ಮೋದಿ ಸಾಹೇಬ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಂತ ಮಾಡಿದರೆ ನಾನು ಅವರೆಲ್ಲರಿಗೂ ನಾನು ನಿಜವಾಗ್ಲೂ ಋಣಿಯಾಗಿರ್ತೀನಿ. ಯಾಕಂತಂದರೆ ಇವತ್ತು ದೇಶನ ಕೋಮುವಾದದ ಒಂದು ಪರಿಸ್ಥಿತಿ ತಗೊಂಡು ಹೋಗಿದ್ದಾರೆ. ಇವತ್ತು ದೇಶದಲ್ಲಿ ಏನು ಉಳಿಸಿಲ್ಲ, ಯಾವುದು ಉಳಿಸಿಲ್ಲ, ಎಲ್ಲ ಮಾರಾಟ ಮಾಡಿದ್ದಾರೆ, ಎಲ್ಲ ಮಾರಾಟ ಮಾಡಿದೆ. BSNL ನಮ್ಮದಂತ ಹೇಳ್ತಿದ್ವಿ, ಇವತ್ತು ನಮ್ಮದು BSNL ಅಲ್ಲ. ರೈಲ್ವೆ ನಮ್ಮದಂತ ಹೇಳ್ತಿದ್ವಿ, ರೈಲ್ವೆ ನಮ್ಮದಲ್ಲ. ಏರ್ಫೋರ್ಸ್ ನಮ್ಮದಂತ ಹೇಳಿದ್ವಿ, ಏರ್ಫೋರ್ಟ್ ನಮ್ಮವಲ್ಲ. ಬಂದರು ನಮ್ಮವಂತ ಹೇಳ್ತಿದ್ವಿ. ನಮ್ಮದು ಅಂದರೆ ಸರ್ಕಾರದ್ದು ನಮ್ಮದು, ಸರ್ಕಾರದಿದ್ದರೆ ಅದು ನಮ್ಮದು, ಬೇರೆ ಸೊತ್ತಾದ್ರೆ ಅದು ನಮ್ಮದಲ್ಲ. ಇಂಥ ಒಂದು ಪರಿಸ್ಥಿತಿ ಅವ್ರ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಬದಲಾಗಲಿಕ್ಕೆ ಈ ಹೋಮಗಳನ್ನು ಮಾಡಲಿ ಅಂಥೇಳಿ ನಾನು ಅವರಿಗೆ ಮನವಿ ಮಾಡ್ತಾಯಿದ್ದೀನಿ. ಇದನ್ನು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಅಲ್ಲದೇ ಎಲ್ಲ ಸಮುದಾಯಗಳು ಅತ್ಯುಗ್ರವಾಗಿ ಖಂಡನೆ ಮಾಡಬೇಕು. ಯಾಕೆಂತಂದರೆ ಇವತ್ತು ದೇಶದಲ್ಲಿ ಒಂದು ಕಾನೂನಿದೆ, ಕರ್ನಾಟಕ SC/ST ಆ್ಯಕ್ಟ್ 1978, SC/ST ಅಟ್ರಾಸಿಟೀಸ್ ಆ್ಯಕ್ಟ್ 1978, ಪ್ರಿವೆನ್ಷನ್ ಆಫ್ SC/ST ಆ್ಯಕ್ಟ್ 1978 ಏನಿದೆ, ಅದ್ರ ಕೆಳಗಡೆ ಇವರಿಗೆ ಬಂಧಿಸಬೇಕು, ಕೇಸ್ ಹಾಕಬೇಕು. ಇಲ್ಲಿವರೆಗೆ ಲೇಟ್ ಮಾಡಿರೋದೇ ಭಾಳ ಹೆಚ್ಚಾಯ್ತು. ಯಾಕಂದರೆ ಯಾವುದೇ ಒಂದು FIR ಹೋದರೆ ಇಮ್ಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಮಾಡಬೇಕು. ಒಂದು ವೇಳೆ ಹೋಗಿಲ್ಲ ಅಂದರೆ ಸುಮೋಟೋ ಕೇಸ್ ಹಾಕಬೇಕು. ಹಾಕ್ಬಿಟ್ಟು ಅವ್ರು ಬಂಧಿಸಿ ಅವ್ರಿಗೆ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಆಗಲೇಬೇಕು. ಇದನ್ನು ಮೋದಿ ಮತ್ತು ಅಮಿತ್ ಶಾ ಅವರು ಇದಕ್ಕೆ ಹೊಣೆಗಾರರಾಗ್ತಾರೆ. ಈ ದೇಶದ ದಲಿತರಿಗೆ ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ. ಯಾಕಂದರೆ ದೇಶದ ದಲಿತರು ಈ ದೇಶದ ಮೂಲ ನಿವಾಸಿಗಳು. ಈ ಮೂಲ ನಿವಾಸಿಗಳಿಗೆ ಅವ್ರ ಮರ್ಮಕ್ಕೆ ನೀವು ಹೊಡಿತಕ್ಕಂಥ ಕೆಲಸ ಮಾಡ್ತಾಯಿದ್ರಿ. ಇದ್ರ ಬೆಲೆಯನ್ನು ತಾವು ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀರಿ, ಅದ್ರಾಗ ಯಾವುದೇ ಅನುಮಾನ ಇಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಹೋಮ ಮಾಡಲಿ, ಹೋಮ ಹವನ ಎಲ್ಲ ಮಾಡಲಿ, ಅವರಿಬ್ಬರು ಮನಸ್ಸುಗಳಲ್ಲಿ ಒಳ್ಳೆ ಭಾವನೆಗಳು ಮೂಡಲಿಕ್ಕೆ ಹೋಮ ಮಾಡಲಿ ಅಂತೇಳಿ ಮನವಿ ಮಾಡ್ತಾಯಿದ್ದೀನಿ. ಉತ್ತರಾಖಂಡ್ ಸ್ಟೇಟ್ನಲ್ಲಿ ಹಲ್ದ್ವಾನಿ ಅನ್ನೋ ಜಾಗದಲ್ಲಿ ಇದೇ ತಿಂಗಳು 8ನೇ ತಾರೀಕು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ದಿನ ಅದು ಆಗಿರ್ತಕ್ಕಂಥ ಮುಂದಿನ ದಿನದಲ್ಲೇ ಕೋಮುವಾದಿ ಪಕ್ಷಗಳು BJP ಆಗಿರ್ಬೋದು, RSS ಆಗಿರ್ಬೋದು, ಮತ್ತು ಅಲ್ಲಿ ಇನ್ನೊಂದು ದಳ್ ಅಂತ ಇದೆ, ಹಿಂದೂ ದಳ್ ಅಂತ, ಅವರು ಹೋಗಿ ಮುಂದಿನ ದಿನ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದಿದ್ದಾರೆ ಅಂತ ಆ ಸ್ಟೇಜನ್ನು ಶುದ್ಧೀಕರಣ ಮಾಡಲಿಕ್ಕೆ ಪ್ರಯತ್ನ ಅಲ್ಲ ಮಾಡಿದ್ದಾರೆ. ಅದು ತಮಗೆಲ್ಲ ಅವರೇ ವಿಡಿಯೋ ವೈರಲ್ ಹಾಕಿ ಎಲ್ಲ ಮೀಡಿಯಾಗೆ ಅವರೇ ಹಾಕಿದ್ದಾರೆ. ಹೋಮ ಮಾಡಿ ಗೋಮೂತ್ರವನ್ನು ಹಾಕಿ ಮತ್ತು ಅವರೆಲ್ಲ ಏನು ಮಂತ್ರ ಮಾಡೋದು ಮಾಡಿದ್ದಾರೆ. ಇದು ಖಂಡಿಸ್ತಕ್ಕಂಥ ವಿಷಯ. ಬರೀ ಇದು ಮಾತಿನಲ್ಲಿ ಖಂಡನೆ ಆಗಲ್ಲ, ಇದು ದೇಶದ ಪರಿಸ್ಥಿತಿಯನ್ನು ನೋಡಿಸ್ತಾ ಇದೆ ಎಲ್ಲಿದೆ ಅಂತ. AICC ಅಧ್ಯಕ್ಷರಿಗೆ ಇಂಥ ಅನ್ಯಾಯ, ಇಂಥ ದೌರ್ಜನ್ಯ ಆಗ್ತಾಯಿದೆ ಅಂದರೆ ಸಾಮಾನ್ಯ ಜನರು, ಬಡವರು, ದೀನ ದಲಿತರಿಗೆ ಈ ದೇಶದಲ್ಲಿ ಎಷ್ಟು ಅನ್ಯಾಯ ಆಗ್ತಾಯಿದೆ, ಆಗ್ತಕ್ಕಂಥದ್ದು ಎಷ್ಟು ಜನ ನೋಡಿಸ್ತಾ ಇದ್ದಾರೆ, ಯಾರು ಮುಂದೆ ಬರ್ತಾ ಇದ್ದಾರೆ, ಎಷ್ಟು ತೊಂದರೆ ಇದೆ ಅನ್ನೋದು ಈಗ ದೇಶಕ್ಕೆ ಅರ್ಥವಾಗಿದೆ. ಇದರಂಥ ಕೆಟ್ಟ ವಿಷಯ ಈ ದೇಶಕ್ಕಲ್ಲ. ಈಗ 90 ವರ್ಷ ಆಗಿದೆ, ನಿನ್ನೆ ಆದರೂ ನಾವು 80 ವರ್ಷ ಆಗಿದೆ ಈಗ ನಮ್ಮದು ಇಂಡಿಪೆಂಡೆನ್ಸ್ ಬಂದು. ಈಗಲೂ ಇನ್ನೂ ಅಂಥ ಮನುಸ್ಮೃತಿಯಲ್ಲಿದ್ದೀವಿ ಅಂದರೆ ನಾವು ಮುಂದೆ ಹೋಗಬೇಕಾ? ಎಲ್ಲ ರಾಜ್ಯರು ಈಗ ನ್ಯೂಕ್ಲಿಯರ್ ಬಾಂಬ್ ಮಾಡ್ತಾಯಿದ್ದೀವಿ, ಚಂದ್ರಗ್ರಹಣ ಯಾನ ಮುಗಿಸಿದ್ದೀವಿ, ನಾವು ಮುಂದೆ ಹೋಗಬೇಕು. ಆದರೆ ಇವರು BJP ಸರ್ಕಾರ ದೇಶನ ಹಿಂದೆ ತಗೊಂಡು ಹೋಗ್ತಾ ಇದ್ದಾರೆ. ಕೋಮುವಾದಿ ಪಕ್ಷಗಳು ವೋಟ್ ಪಾಲಿಟಿಕ್ಸ್ ಮಾಡಿ ಬರೀ ದೀನ ದಲಿತರು, ಮೈನಾರಿಟಿ ಅಂತಂತ ಹೇಳ್ತಾ ಜನರನ್ನ ತಪ್ಪಿಸ್ತಾ ಇದ್ದಾರೆ, ಮೈಂಡನ್ನು ತಪ್ಪಿಸ್ತಾ ಇದ್ದಾರೆ. ಇದು ಅರಿವು ಮೂಡಬೇಕು ಜನರಲ್ಲಿ, ಇದು ಅರಿವು ಆಗಬೇಕು. ಈಗ ನಾವು ಮೀಡಿಯಾ ಮುಖಾಂತರ ಹೇಳ್ತೀವಿ, ಬರೀ ಇಲ್ಲಿಗೆ ನಿಂದಿರುತ್ತೆ. ಹೋರಾಟ ಇವತ್ತಲ್ಲ, ಇನ್ನು ನಿರಂತರವಾಗಿರುತ್ತೆ. ಖಂಡಿತವಾಗಿ ನಾವು ಅವ್ರನ್ನ ಒಳಗಡೆ, ಇದು ಅನ್ಟಚಬಿಲಿಟಿ ಆ್ಯಕ್ಟ್ ಅಂತ ಇದರಲ್ಲಿ ಬರುತ್ತೆ. ದೊಡ್ಡ ಸಿನ್ನದು, ದೊಡ್ಡದು.
ಇದರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಹೇಳ್ತಾ ಇದ್ದೀವಿ. ಈಗ 8ನೇ ತಾರೀಕು ಆದರೆ ಇವತ್ತು 16ನೇ ತಾರೀಕು, ಇನ್ನೂವರೆಗೆ ಒಂದು ಆ್ಯಕ್ಷನ್ ತಗೊಂಡಿಲ್ಲ. ಆ ಆ್ಯಕ್ಷನ್ ತೊಗೋಬೇಕಂತಂತ ಇವತ್ತು ಒಂದು ಸತ್ಯಾಗ್ರಹವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಉತ್ತರಾಖಂಡದ 8ನೇ ತಾರೀಕು ನಡೆದಂಥ ಉತ್ತರಾಖಂಡದಲ್ಲಿ ಅವೆಲ್ಲ ಅಂತ ಒಂದು ಸ್ಥಳ, ಅಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಅವರು ಭಾಷಣ ಮಾಡಿದ ತಕ್ಷಣವೇ ಆ ಜಾಗನ ಸುದ್ದಿ ಮಾಡ್ತಕ್ಕಂಥ ಕೆಲಸ, ಬ್ರಾಹ್ಮಣ್ಯ ಮನಸುಳ್ತಕ್ಕಂಥ ಇವತ್ತೇನು ನಮ್ಮ ದೇಶದಲ್ಲಿ ಸಂಘ ಪರಿವಾರದವರು ಇದ್ದಾರೆ ಅವ್ರು ಮಾಡ್ತಕ್ಕಂಥದ್ದು ಕೆಲಸ. ಇದು ರಾಷ್ಟ್ರ BJP ನಾಯಕರುಗಳಿಗೆ ಮತ್ತು ರಾಜ್ಯದ BJP ನಾಯಕರುಗಳಿಗೆ ಇದು ಅರಿವಾಗಬೇಕಾಗಿತ್ತು. ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮಾಡಿದಂಥ ಅಸ್ಪೃಶ್ಯತೆ ಆಚರಣೆ ಮಾಡಿದಂತೆ ಆಗಿರೋದಿದು. ಅವ್ರಿಗೆ ಮಾಡ್ದಂಗಿಲ್ಲ. ದೇಶದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯಗಳಿಗೆ ಎಲ್ಲರಿಗೂ ಅವಮಾನ ಮಾಡಿದಂಥ ಒಂದು ಪರಿಸ್ಥಿತಿ ಇವತ್ತು ದೇಶದಲ್ಲಿ ಆಡಳಿತ ಮಾಡ್ತಕ್ಕಂಥ BJPಯ ಪ್ರಧಾನಮಂತ್ರಿ NDA ಸರ್ಕಾರ ಯಾವತ್ತಿದ್ರೂ ದೇಶದಲ್ಲಿರ್ತಕ್ಕಂಥ ದಲಿತರಿಗೂ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ. ಅದಕ್ಕಾಗಿ ಈ ಒಂದು ಜಾತಿ ಒಂದು ಅಸ್ಪೃಶ್ಯತೆ ವಿಚಾರ ಇಟ್ಟುಕೊಂಡು ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗದ ಜಾತಿಗಳು, ದಲಿತರು, ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ಇವತ್ತು ಏನು ಮನುಸ್ಮೃತಿ ಜಾರಿಗೆ ತರತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ ದೇಶದಲ್ಲಿ. ಅಂಥ ಒಂದು ಶಕ್ತಿಗಳ ವಿರುದ್ಧ, ಜಾತಿವಾದಿಗಳ ವಿರುದ್ಧ ನಾವೆಲ್ಲ ಹೋರಾಟ ಮಾಡಬೇಕು. ಆ ಒಂದು ಜಾತಿವಾದಿಗಳು ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸ ಶೋಷಿತ ಸಮುದಾಯಗಳು ಮಾಡಬೇಕಂತ ನಾನು ಎಲ್ಲ ಶೋಷಿತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ನಮ್ಮ ದೇಶದಲ್ಲಿ 2ನೇ ಅಂಬೇಡ್ಕರ್ ಅಂತ ಜನ ಭಾವಿಸ್ತಾ ಇದ್ದಾರೆ ಅವ್ರನ್ನ. ಅಂಥ ಒಬ್ಬ ವ್ಯಕ್ತಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಈ ಮನುವಾದಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರ ವತಿಯಿಂದ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಎಲ್ಲಿ